ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲಿನ ಫೈರಿಂಗ್ ಕೇಸ್ ಬಗೆದಷ್ಟು ನಿಗೂಢವಾಗ್ತಾ ಇದೆ. ಚಾಲಕ ನೀಡಿದಂತಹ ದೂರಿನ ಅನ್ವಯ ಪೊಲೀಸರು ಕೇಸ್ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಕೇಸ್ನಲ್ಲಿ 2 ಬೇರೆ ಬೇರೆ ಗನ್ಗಳಿಂದ ಫೈರ್ ಆಗಿರುವಂತಹ ಶಂಕೆ ಇದ್ದು ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ. ಮತ್ತೊಂದು ಕಡೆ ರಿಕ್ಕಿ ರೈ ಮಲತಾಯಿ ಮೇಲೂ ಅನುಮಾನದ ಹುತ್ತ ಬೆಳೀತಾ ಇದ್ದು ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತಹ ಶಂಕೆ ಇದೆ. ಬೆಂಗಳೂರು ಭೂಗತ ಲೋಕದ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣ ರಾಮನಗರ ಪೊಲೀಸರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಫೈರಿಂಗ್ ಜಾಡು ಹಿಡಿದು ಹೊರಟಿರುವ ಪೊಲೀಸರಿಗೆ ಕೇಸ್ನ ಒಳಮರ್ಮವನ್ನ ಭೇದಿಸೋದೇ ತಲೆನೋವಾಗಿದೆ. ರಿಕ್ಕಿ ರೈ ಕೇಸ್ ತನಿಖೆ ನಡೆಸಿದಷ್ಟು ಹೊಸ ವಿಷಯಗಳು ಬೆಳಕಿಗೆ ಬರ್ತಿದ್ದು ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಪೊಲೀಸರ ನಿದ್ದೆಗಿಡಿಸಿದ ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣ, 2 ಬೇರೆ ಬೇರೆ ಗನ್ಗಳಿಂದ ಫೈರ್ ಆಗಿರುವ ಅನುಮಾನ. ರಾಮನಗರ ಪೊಲೀಸರಿಗೆ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣ ತಲೆಬಿಸಿ ಹೆಚ್ಚಿಸಿದೆ. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗೂ ವಿಚಾರಣಾಧೀನರ ಹೇಳಿಕೆಗೂ ತಾಳೆ ಆಗ್ತಿಲ್ಲ. ವಿಚಾರಣೆಗೆ ಒಳಪಟ್ಟ ವ್ಯಕ್ತಿಗಳು ಹೇಳೋದು ಒಂದಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಬೇರೆನೇ ಹೇಳ್ತಿವೆ. ಹೀಗಾಗಿ ರಾಮನಗರ ಪೊಲೀಸರು ಹದ್ದಿನ ಕಣ್ಣಿಟ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮಾಜಿ ಡಾನ್ ಮುತ್ತಪ್ಪರ ಇದ್ದಾಗ ಮನೆಯಲ್ಲಿದ್ದ ಗನ್, ಬುಲೆಟ್ಗಳ ಸಂಖ್ಯೆಯನ್ನ ಪರಿಶೀಲನೆ ಮಾಡಲಾಗ್ತಿದೆ. ಮುತ್ತಪ್ಪರ ಇದ್ದಾಗ ಬಳಸ್ತಿದ್ದ ಗನ್ ಎಷ್ಟು, ಈಗಿರುವ ಗನ್ಗಳೆಷ್ಟು, ಬಳಕೆಯಾದ ಗುಂಡುಗಳು ಯಾವ ಕಾರಣಕ್ಕೆ ಬಳಕೆ ಮಾಡಲಾಗಿದೆ, ಲೈಸೆನ್ಸ್ ಇಲ್ಲದ ಗನ್ ಏನಾದ್ರೂ ಇದ್ಯಾ ಅಂತಾನು ತನಿಖೆ ನಡೆಸಿದ್ದು ಗನ್ ಮ್ಯಾನ್ಗಳಿಂದಲೂ ಎಲ್ಲ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ಈ ಕೇಸ್ನಲ್ಲಿ 2 ಬೇರೆ ಬೇರೆ ಗನ್ಗಳಿಂದ ರಿಕ್ಕಿ ರೈ ಮೇಲೆ ಫೈರ್ ಮಾಡಿರುವ ಶಂಕೆ ಇದೆ. ಹೀಗಾಗಿ 2 ಬಾರಿ ಏನಾದ್ರೂ ಫೈರಿಂಗ್ ಆಯ್ತಾ ಅಂತ ಪೊಲೀಸರು ಖಚಿತಪಡಿಸಿಕೊಳ್ಳೋಕೆ ಮುಂದಾಗಿದ್ದಾರೆ. ಏಪ್ರಿಲ್ 17ರಂದು ಅಟ್ಯಾಕ್, ಏಪ್ರಿಲ್ 14ಕ್ಕೆ ಏಟು ಅನುರಾಧ ವಿದೇಶಕ್ಕೆ. ರಿಕ್ಕಿ ರೈ ಮಲತಾಯಿ ಅನುರಾಧ ಸುತ್ತ ಅನುಮಾನದ ಹುತ್ತ. ಫೈರಿಂಗ್ ಕೇಸ್ನಲ್ಲಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಈ ವೇಳೆ ರಿಕ್ಕಿ ರೈ ಮಲತಾಯಿ ಅನುರಾಧ ಸುತ್ತ ಅನುಮಾನದ ಹುತ್ತವೇ ಬೆಳೆದಿದೆ. ರಿಕ್ಕಿ ರೈ ಮೇಲಿನ ದಾಳಿ ಕೇಸ್ನಲ್ಲಿ ರಿಕ್ಕಿ ರೈ ಮಲತಾಯಿ ಅನುರಾಧ ರೈ 2ನೇ ಆರೋಪಿ. ರಿಕ್ಕಿ ಕಾರು ಚಾಲಕ ರಾಜು ನೀಡಿದ ದೂರಿನ ಮೇರೆಗೆ ಅನುರಾಧ ರೈ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆ ಅನುರಾಧಾಗೆ ನೋಟಿಸ್ ನೀಡೋಕೆ ಹೋಗಿದ್ದ ಪೊಲೀಸರಿಗೆ ಶಾಕ್ ಆಗಿದೆ. ಅನುರಾಧ ಬಳಸ್ತಿದ್ದ ಸಿಮ್ ಅಡ್ರೆಸ್ ಹುಡುಕಿ ಪೊಲೀಸರು ಸ್ಥಳಕ್ಕೆ ಹೋಗಿದ್ರು. ಆದ್ರೆ ಸಿಮ್ ಕಾರ್ಡ್ ಅಡ್ರೆಸ್ ಮನೆಯನ್ನ ಮಾರಾಟ ಮಾಡಿದ್ದಾರೆ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿದ್ದ ಅನುರಾಧ ರೈ ಮನೆಯನ್ನ ಅಮೆರಿಕ ಮೂಲದ ವ್ಯಕ್ತಿಗೆ ನೀಡಲಾಗಿದೆ. ಇನ್ನು ಏಪ್ರಿಲ್ 17ರಂದು ರಿಕ್ಕಿ ರೈ ಮೇಲೆ ಅಟ್ಯಾಕ್ ಆಗಿದೆ. ಆದ್ರೆ ಏಪ್ರಿಲ್ 14ಕ್ಕೆ ಏಟು ಅನುರಾಧ ವಿದೇಶಕ್ಕೆ ತೆರಳಿದ್ದಾರೆ. ಏಪ್ರಿಲ್ 14ರಂದು ಅವರ ಮೊಬೈಲ್ನ ಲಾಸ್ಟ್ ಲೊಕೇಶನ್ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪತ್ತೆಯಾಗಿದೆ. ಆದ್ದರಿಂದ ಅನುರಾಧ ರೈ ಮೊದಲೇ ಪ್ಲಾನ್ ರೂಪಿಸಿ ಅಮೆರಿಕಾಗೆ ತೆರಳಿದ್ರಾ ಎಂಬ ಅನುಮಾನ ಪೊಲೀಸರಿಗೆ ಮೂಡಿದೆ. ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ಹಿಂದಿನ ರಹಸ್ಯವನ್ನ ಭೇದಿಸೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಈ ಕೇಸ್ನಲ್ಲಿ ಇದುವರೆಗೂ ಯಾರನ್ನೂ ಬಂಧಿಸಿಲ್ಲ. ಸದ್ಯ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಶೀಘ್ರವಾಗಿ ಆರೋಪಿಗಳನ್ನ ಬಂಧನ ಮಾಡ್ತೀವಿ ಅಂತ ಗೃಹ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಕೂಡ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಅಲ್ಲಿ ಯಾವ ರೀತಿ ಫೈರ್ ಆರ್ಮ್ ಯಾವುದು ಯೂಸ್ ಮಾಡಿದ್ರು, ಆಮೇಲೆ ಅದಕ್ಕೇನಾದರೂ ಕುರುಹುಗಳೇನಾದರೂ ಸಿಗುತ್ತಾ ಏನು ಅಂತೇಳಿ ಎಲ್ಲ ನೋಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಭಾಳ ಸೀರಿಯಸ್ ಆಗಿ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆಂದರೆ ಇದು ಇಂಥದ್ದು ಘಟನೆಗಳು ನಾವು ಕಂಟ್ರೋಲ್ ಮಾಡೋದಕ್ಕೆ ಹೆಚ್ಚು ಕ್ರಮ ತಗೋಬೇಕು ನಾವು. ಒಟ್ಟಾರೆ ಬಿಡದಿ ನಿವಾಸದ ಬಳಿ ರಿಕ್ಕಿ ರೈ ಮೇಲೆ ನಡೆಸಿದ ದಾಳಿ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಆಗಿದ್ದು ಆರೋಪಿಗಳನ್ನ ಪತ್ತೆ ಹಚ್ಚಿ ಅಸಲಿ ಸತ್ಯವನ್ನ ಪತ್ತೆ ಹಚ್ಚಬೇಕಿದೆ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.